ಪಕ್ಕದ ಮನೆಯವನು 200 ರೂಪಾಯಿ ಕೊಟ್ಟ, ಒಂದು 100 ರೂಪಾಯಿ ಕೊಟ್ಟ, ಯಾರು ಬರ್ತಾ ಇಲ್ವಲ್ಲ ಸ್ವಾಮಿ. ಅವ್ರ ಹೆಸರಲ್ಲಿ ಇದ್ರೆ ಏನಾದ್ರು ಇದ್ರೆ ಕೊಡಿ ಸ್ವಾಮಿ. ಓ ಯಾರೋ ಭಿಕ್ಷಕ ಬರ್ತಾವ್ರ, ಇವನ ಹತ್ರ ಕೇಳೋಣ ತಡಿ, ಇವನ ಹತ್ರ ಇದ್ರು ಇರ್ಬೋದು. ಸರ್ ಏನ್ ಹೇಳಿ ಸ್ವಾಮಿ? ನಾವು ಒಂದು ಫಂಕ್ಷನ್ ಇಟ್ಕೊಂಡಿದೀವಿ, ಅದಕ್ಕೆಲ್ಲಾ ಕಡೆ ಚಂದ ವಸೂಲಿ ಮಾಡ್ತಾ ಇದೀವಿ. ನಿಮ್ ಕೈಲೂ ಏನಾದ್ರು ಇದ್ರೆ ಕೊಟ್ಬಿಡಿ ಸರ್. ಒಂದ್ ಕೆಲ್ಸ ಮಾಡಿ, ಒಂದ್ 50,000 ಬರ್ಕೊಳ್ಳಿ ನನ್ನ ಕಡೆಯಿಂದ. ಹೌದಾ? ನೀವು ಕೊಡೋ ದುಡ್ಡಿಂದಲೇ ಫಂಕ್ಷನ್ ಎಲ್ಲ ಮಾಡ್ಬಿಡ್ಬೋದು. ಆಯ್ತು, ಏನಿತ್ತು ನಿಮ್ಮ ಹೆಸರು? ಬರ್ಕೊಳ್ಳಿ, ತಿಪ್ಪೇಶ ಅಂತ ಬರ್ಕೊಳ್ಳಿ. ಸರ್ ಬರ್ಕೊಂಡಿದೀನಿ, ದುಡ್ಡನ್ನ ಹೇಗ್ ಕೊಡ್ತೀರಾ ಸರ್? ಸರ್ ಇಲ್ಲಿ ಎಲ್ಲಾರು ನಾಳೆ ಕೊಡ್ತೀನಿ ನಾಳಿದ್ ಕೊಡ್ತೀನಿ ಅಂತ ಬ್ಯಾಲೆನ್ಸ್ ಮಾಡ್ಬಿಟ್ಟವ್ರೆ. ಒಂದ್ ಕೆಲ್ಸ ಮಾಡಿ, ನೀವು ಜೊತೆಗ್ ಬಂದ್ಬಿಡಿ, ಕಲೆಕ್ಷನ್ ಮಾಡಿ ಕೊಡ್ಬಿಡ್ತೀನಿ. ನಾವೇನ್ ಭಿಕ್ಷುಕರೇನ್ರೋ ಫಂಕ್ಷನ್ ಮಾಡಕ್ ದುಡ್ಡು ಕೇಳ್ತಾರ ನಿಮ್ಮ ಹತ್ರ? ರೀ ನೀವು ಭಿಕ್ಷುಕರಲ್ಲೇ ಮತ್ತಾರ್ರಿ? ನೀವು ಭಿಕ್ಷುಕರೇ. ನೀವು ಭಿಕ್ಷುಕರ್ತವ ಬಂದು ಭಿಕ್ಷೆ ಕೇಳ್ತಿದ್ರಲ್ರಿ, ನಾನೇ ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಿದ್ದೀನಿ ಕಣ್ರಿ. ಹೋಗ್ರಿ ರೀ.